ಹೋಟೆಲ್ ಇಡ್ಲಿಗೆ ಬಳಸೋ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಕಲ್ಲಂಗಡಿ, ಟ್ಯಾಟೂ, ಲಿಪ್ಸ್ಟಿಕ್ಗೂ ಟ್ರಬಲ್ ಶುರುವಾಗಿದೆ. ಸ್ಟೈಲ್ ಅಂತ ಟ್ಯಾಟೂ ಹಾಕಿಸ್ಕೊಂಡ್ರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ, ಹುಷಾರ್. ರಸ್ತೆ ಬದಿಗಳಲ್ಲಿ ಸಿಗೋ ಫುಡ್ಗಳ ಮೇಲೆ ಆರೋಗ್ಯ ಇಲಾಖೆ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದೆ. ಜನರ ಜೀವಕ್ಕೆ ಕುತ್ತು ತರ್ತಿರೋ ಆಹಾರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಕೆಮಿಕಲ್ ಮಿಶ್ರಿತ ಫುಡ್ಗಳನ್ನು ಸಂಗ್ರಹಿಸಿ ಟೆಸ್ಟ್ ಮಾಡ್ತಿದ್ದು, ಅದರಲ್ಲಿ ಇಡ್ಲಿ ಸ್ಯಾಂಪಲ್ಗಳ ವರದಿಯೇ ಬೆಚ್ಚಿ ಬೀಳಿಸುವಂತಿದೆ. ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಡೇಂಜರಸ್ ಅನ್ನೋದು ಬಯಲಾಗಿದೆ. ಇದು ಕ್ಯಾನ್ಸರ್ಗೂ ಕಾರಣವಾಗುತ್ತೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಹೀಗಾಗಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಆದ್ರೆ ಈ ಆದೇಶಕ್ಕೆ ಕಿಮ್ಮತ್ತು ಕೊಡದ ಹೋಟೆಲ್ಗಳ ಪ್ಲಾಸ್ಟಿಕ್ ದರ್ಬಾರ್ ಎಗ್ಗಿಲ್ಲದೆ ಮುಂದುವರೆದಿದೆ. ಇಡ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆದ್ರೂ ಡೋಂಟ್ ಕೇರ್. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗ. ಇಡ್ಲಿಗೆ ಬಳಸೋ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತಾ ಇದ್ದಂತೆ ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಿದೆ ಅನ್ನೋ ಪ್ರಶ್ನೆ ಮೂಡಿತ್ತು. ಹೀಗಾಗಿ ಗ್ರೌಂಡಿಗಿಳಿದ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಆರೋಗ್ಯ ಇಲಾಖೆ ಮಾಡಿದ ಆದೇಶಕ್ಕೆ ಕಿಂಚಿತ್ತೂ ಕಿಮ್ಮತ್ತು ಕೊಡ್ತಿಲ್ಲ ಅನ್ನೋದು ಬಯಲಾಗಿದೆ. ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡಿದ್ರೂ ಹೋಟೆಲ್ಗಳಲ್ಲಿ ಬಳಕೆ ಮಾಡ್ತಿರೋದು ಪತ್ತೆಯಾಗಿದೆ. ಇಡ್ಲಿಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿದರೆ, ಇಡ್ಲಿ ತಯಾರಿಕೆ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ, ಪ್ಲಾಸ್ಟಿಕ್ ಇದೆ. ಇಲ್ಲೂ ಕೂಡ ಇಡ್ಲಿ ಒಂದು ತಯಾರು ಮಾಡುವಂತಹ ಒಂದು ಇದರಲ್ಲಿ ಬೆಂಗಳೂರಲ್ಲಿ ಆಪರೇಷನ್ ಇಡ್ಲಿ. ಪ್ಲಾಸ್ಟಿಕ್ ಕವರ್ ಬಳಕೆದಾರರಿಗೆ ದಂಡ. ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿದ್ದೇ ತಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರೂಲ್ಸ್ ಮೀರಿದವರ ಮೇಲೆ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಅಲ್ಲದೆ ನೋಟಿಸ್ ಜಾರಿ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಕವರ್ ಬಳಕೆ ನಿಲ್ಲಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಈ ಪ್ಲಾಸ್ಟಿಕ್ ಪೇಪರನ್ನು ಉಪಯೋಗಿಸಿ ಈ ಇಡ್ಲಿಯನ್ನು ತಯಾರು ಮಾಡುವಂಥದ್ದು ಏನಿದೆ, 681 ಹೋಟೆಲು, ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು. ಈಗ ಅದರಲ್ಲಿ 52 ಉದ್ಯಮಿಗಳಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ದೀವಿ. ಕಲ್ಲಂಗಡಿ ಬಟಾಣಿ ವಿರುದ್ಧವೂ ಬೇಟೆ. ಇಡ್ಲಿ ಬೆನ್ನಲ್ಲೇ ನಕಲಿ ಕಲ್ಲಂಗಡಿ ಹಣ್ಣಿನ ಹಾವಳಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತದೆ. ಕಲ್ಲಂಗಡಿಗೆ ಕೃತಕ ಬಣ್ಣ ಹಾಗೂ ರಾಸಾಯನಿಕ ವಸ್ತು ಬಳಸಿ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಲಾಗ್ತದೆ. ಇಂತಹ ಕಲ್ಲಂಗಡಿ ಹಣ್ಣು ಸೇವಿಸೋದ್ರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆಯಂತೆ. ಹೀಗಾಗಿ ಕಲ್ಲಂಗಡಿಗೆ ಬಳಸೋ ಕಲರ್ ಬ್ಯಾನ್ಗೂ ಚಿಂತನೆ ನಡೆಸಿದೆ. ಹಸಿರು ಬಟಾಣಿಯಲ್ಲೂ ಕೃತಕ ಕಲರ್ ಬಳಕೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಆಹಾರ ಇಲಾಖೆ ಅಧಿಕಾರಿಗಳು 36 ಸ್ಯಾಂಪಲ್ಸ್ ಸಂಗ್ರಹಿಸಿದ್ದು 28ರಲ್ಲಿ ಕಲರ್ ಇರೋದು ಪತ್ತೆಯಾಗಿದೆ. ಈ ಕೃತಕ ಕಲರ್ನಿಂದ ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಭಯಾನಕ ಮಾಹಿತಿ ಹೊರಬಿದ್ದಿದ್ದು ಕೃತಕ ಬಣ್ಣಕ್ಕೆ ಬ್ರೇಕ್ ಹಾಕಲು ಸಜ್ಜಾಗಿದೆ. ಡೇಂಜರ್ ಟ್ಯಾಟೂಗೆ ಬೀಳುತ್ತಾ ಕಡಿವಾಣ. ಈಗಿನ ಯುವಕ ಯುವತಿಯರಿಗೆ ಟ್ಯಾಟೂ ಅಂದ್ರೆ ಒಂಥರಾ ಕಿಕ್. ಸದ್ಯ ಇದೇ ಟ್ಯಾಟೂ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಟ್ಯಾಟೂನಿಂದ ಸ್ಕಿನ್ ಕ್ಯಾನ್ಸರ್, HIV ಯಂತಹ ರೋಗಗಳು ಹರಡುವ ಭೀತಿ ಹೆಚ್ಚಾಗ್ತಿದೆಯಂತೆ. ಹೀಗಾಗಿ ಟ್ಯಾಟೂ ಹಾಕುವವರಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಗೈಡ್ಲೈನ್ಸ್ ಬೇಕಿರೋದ್ರಿಂದ ಕೇಂದ್ರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆಯಲು ಮುಂದಾಗಿದ್ದಾರೆ. ಈಗ HIV ಇರೋರ್ಗೆ ಹಾಕಿರ್ತಾರೆ ಅನ್ಕೊಳ್ಳಿ, ಅವ್ರು ಕ್ಲೀನ್ ಮಾಡಿರಲ್ಲ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಬ್ರಿಗೆ ಅದನ್ನ ಇದು ಮಾಡಿ ಹಾಕ್ತು ಅಂದ್ರೆ ಚಾನ್ಸಸ್ ಆದ್ರೆ ಬರೋ ಚಾನ್ಸಸ್ ಇದೆ. ಕೆಲವು ಸಲ ತುಟಿಗೆ ಹಚ್ಕೊಂಡಿರುವಂಥ ಲಿಪ್ಸ್ಟಿಕ್ ಅನ್ನು ನಾವು ಸೇವನೆ ಮಾಡೋ ಸ್ವಭಾವ ಇರುತ್ತೆ. ಅದು ಸೇವನೆ ಆದಾಗ ಅದು ಹಲವಾರು ವಸ್ತುಗಳು ಕ್ಯಾನ್ಸರ್ ಮಾಡುವಂತ ಒಂದು ಪ್ರಮೇಯ ಕೂಡ ಇರುತ್ತೆ. ಈ ತರ ಹಣ್ಣಿನ ಸೇವನೆಯಿಂದ ಹೆಚ್ಚು ಸೇವನೆಯಿಂದ ಖಂಡಿತವಾಗಿಯೂ ದೇಹದ ಮೇಲೆ ದುಷ್ಪರಿಣಾಮ ಇದ್ದೇ ಇರುತ್ತೆ. ಒಟ್ಟಾರೆ ದಿನಕ್ಕೊಂದು ಆಹಾರಗಳು ಸೇಫ್ ಅಲ್ಲ ಅನ್ನೋ ಮಾಹಿತಿ ಹೊರಬರ್ತಿದ್ದು ಜನರು ಆತಂಕಕ್ಕೀಡಾಗಿದ್ದಾರೆ. ಇನ್ಮುಂದೆ ಬೀದಿ ಬದಿ ಮಾರಾಟ ಮಾಡುವ ಕಾಸ್ಮೆಟಿಕ್ಗೂ ಹೊಸ ನಿಯಮ ಜಾರಿಯಾದ್ರೂ ಅಚ್ಚರಿಯಿಲ್ಲ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.